ಅನ್ನಕ್ಕೆ ಕನ್ನ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ನಮ್ಮ ಕವರ್ ಸ್ಟೋರಿ ತಂಡ ಈ ಜಾಲವನ್ನ ಪತ್ತೆ ಹಚ್ಚಿತು. ಆದರೆ ಅದು ಸುಲಭದ ಮಾತಾಗಿರಲಿಲ್ಲ. ಹಲವಾರು ಸಚಿವರಿಂದ ಕಾಲ್ ಮಾಡಿಸಿದ್ರು, ಅದನ್ನ ನಿಲ್ಲಿಸೋದಕ್ಕೆ ಯತ್ನ ಮಾಡಿದ್ರು, ಜೊತೆಗೆ ಗೂಂಡಾಗಳನ್ನ ಕರೆಸಿ ಗೂಂಡಾಗಿರಿನ ಕೂಡ ಮಾಡಿದ್ರು. ಆದರೆ ನಮ್ಮ ತಂಡ ಯಾವುದಕ್ಕೂ ಜಗ್ಗಲಿಲ್ಲ. ಪೊಲೀಸರ ರೇಡ್ ಆಗೇ ಹೋಯಿತು. ಆ ಇಬ್ಬರು ಅಕ್ರಮಕೋರರ ಬಂಧನ ಕೂಡ ಆಗೋಯ್ತು. ಈ ಸಂದರ್ಭದಲ್ಲಿ ಸುವರ್ಣ ನ್ಯೂಸ್ ಅನ್ನ ತಡೆಯುವಂತಹ ಪ್ರಯತ್ನ ಬಹಳ ನಡೀತು. ಗೂಂಡಾಗಳನ್ನ ಕರೆಸಿದ್ರು ಕೂಡ ಗೂಂಡಾಗಿರಿ ನಡೆಸುವಂತಹ ಪ್ರಯತ್ನ ನಡೆಸಿದ್ರು. ಈಗ ನೀವು ನೋಡ್ತಾ ಇರಬಹುದು, ಆ ಗೋಡಾನನ್ನ ಮುಚ್ಚಿ ಇಬ್ಬರನ್ನ ಅರೆಸ್ಟ್ ಮಾಡ್ತಾ ಇರುವಂತಹ ದೃಶ್ಯ ನೀವು ನೋಡ್ತಾ ಇದ್ದೀರಾ. ಪೊಲೀಸರು ಅಲ್ಲಿಗೆ ಆಗಮಿಸಿ ಆ ಇಬ್ಬರನ್ನ ಕೂಡ ಅರೆಸ್ಟ್ ಮಾಡಿದ್ರು. ಓಕೆ, ಯಾವ ರೀತಿ ಈ ರೇಡ್ ಆಯಿತು ಅನ್ನೋದನ್ನ ನೋಡಿದ್ರಿ ವಿಜಯಲಕ್ಷ್ಮಿ ಅವರೇ. ಆ ಸಂದರ್ಭದಲ್ಲಿ ಯಾವ ರೀತಿ ತೊಡಕಾಗಿತ್ತು ನಿಮಗೆ? ಈಗ ನಾವು ಸ್ಟೋರಿ ನಮಗೆಲ್ಲ ಸಿಕ್ತು, ಕೇರಳದಿಂದ ಆಗ್ತಿರೋದು, ಅಕ್ರಮ ಆಗ್ತಿರೋದು ಎಲ್ಲ ನಮ್ಮ ರಹಸ್ಯ ಕಾರ್ಯಾಚರಣೆ ಸಿಕ್ತು. ಆದರೆ ನನಗೆ ಏನಾಯ್ತಂದರೆ, ನಮಗೆ ಮಾಹಿತಿ ಕೊಟ್ಟವರೊಬ್ಬರು ಹೇಳಿದ್ರು, ಮೇಡಮ್ ನೀವು ಸ್ಟೋರಿ ಮಾಡಿ ಹೋಗ್ತೀರಾ, ಅವ್ರು ತುಂಬ ಇನ್ಫ್ಲುಯೆನ್ಸ್ ಇರೋರು, ಅವರು ನೀವು ಸ್ಟೋರಿ ಬರುತ್ತೆ ಆಮೇಲೆ ಮತ್ತೆ ನಾನು ನೆಕ್ಸ್ಟ್ ಡೇ ಅದೇ ರೀತಿ ಮಾಡ್ತಾರೆ, ಇಲ್ಲಿ ಯಾವ ಬೆಲೆನೂ ಕೊಡಲ್ಲ, ಅವ್ರು ಅಷ್ಟು ಪವರ್ಫುಲ್ ಆಗಿದ್ದಾರೆ, ದಯವಿಟ್ಟು ಏನಾದರೂ ಒಬ್ಬರಿಗೆ ಇವನು ಬಿಸಿ ಮುಟ್ಟಿಸಿ ಅಧಿಕಾರಿಗಳಿಂದ ರೇಡ್ ಮಾಡಿಸಿ ಅಂತ. ನನಗೆ ಅಧಿಕಾರಿಗಳ ಮೇಲೆ ನಂಬಿಕೆ ಇರಲಿಲ್ಲ. ಯಾಕಂದರೆ ನಾವು ಕೇರಳಕ್ಕೆ ಹೋಗೋ ಅಧಿಕಾರಿಗಳಿಗೆ ಹೇಳ್ಬೋದಿತ್ತು, ಯಾಕಂದರೆ ಈ ಹಿಂದೆ ಆದಾಗಲೂ ಕೂಡ ಅಧಿಕಾರಿಗಳೇ ಮುಂಚೆನೇ ಅವರಿಗೆ ಮಾಹಿತಿ ಕೊಟ್ಟು ಅವ್ನು ಬೇರೆ ದಾರಿಗೆ ತರಿಸುವಂಗೆ ಪ್ರಯತ್ನ ಪಟ್ಟರು. ಆದರೂ ಕೂಡ ನಾವು ದಿನೇಶ್ ಗುಂಡೂರಾವ್ಗೆ ಕಾಲ್ ಮಾಡಿದ್ವಿ, ಅವ್ರು ತಕ್ಷಣ ಸ್ಪಂದಿಸಿದ್ರು. ತುಂಬ ಖುಷಿಯಾಯಿತು. ತಕ್ಷಣ ಸ್ಪಂದಿಸಿ ಅಲ್ಲಿನ ಡಿ ಡಿ ಅವರನ್ನ ಕಳಿಸಿದ್ರು, ರೈಡ್ ಮಾಡಿಸಿದ್ರು. ಅವನ ಬಂಧನವೂ ಆಯಿತು ಚಂದನ್ ಅವರದ್ದು. ಹಾಗಾಗಿ ಎಲ್ಲೋ ಒಂದು ಕಡೆ ಖುಷಿನೂ ಆಯಿತು. ಅಲ್ಲಿದ್ದವರು ಇಷ್ಟು ದಿನ ಮೌನವಾಗಿದ್ದರು, ಇನ್ಕ್ಲೂಡಿಂಗ್ ಗೌತಮ್ ಚಂದ್ ಅವರು ಕೊನೆ ಮೂಮೆಂಟಿಗೆ ಬಂದು ತಮ್ಮ ಅಭಿಪ್ರಾಯನ ಹೇಳಿದ್ರು, ಹೌದು ಇದು 3 ವರ್ಷದಿಂದ ನಡೀತಾ ಇತ್ತು ಅಂತ. ಅಂದರೆ ಜನ ಭಯ ಬಿದ್ದಿದ್ರು, ಗೊತ್ತಿದ್ರು ಕೂಡ ಹೇಳಕ್ಕೆ ಭಯ. ಆಮೇಲೆ ಅಲ್ಲಿ ರೌಡಿಸಮ್ ಮಾಡ್ತಿದ್ರು. ಆಮೇಲೆ ಯಾರು ಹೇಳಿದ್ರು ಕೂಡ ಅವರಿಗೆ ಯಾವುದೇ ಲೆಕ್ಕ ಇಲ್ಲದ ರೀತಿಯಲ್ಲಿ, ಅಂದರೆ ಇನ್ಫ್ಲೂಯೆನ್ಷಿಯಲ್ ಪರ್ಸನ್ಸ್. ಹಾಗಾಗಿ ಅಧಿಕಾರಿಗಳನ್ನು ಕಪಿ ಮುಷ್ಟಿಲಿ ಇಟ್ಕೊಂಡಿದ್ರು. ರಾಜಕಾರಣ ನಮ್ಮ ರೈಡ್ ಆಗ್ತಿರುವಾಗಲೇ 1-2-3 ಸಚಿವರದ್ದು ಫೋನ್ ಬಂತು ಆ ಆಫೀಸರ್ಗೆ, ಡಿಡಿಗೆ. ಬಟ್ ಅವ್ರು ಏನಾಯ್ತು ಅಂದರೆ, ಇಲ್ಲಿ ಒಂದು ಮಾಧ್ಯಮ ಬಂದಿರೋದ್ರಿಂದ ಅವ್ರು ಯಾವುದೇ ರೀತಿ ಇನ್ಫ್ಲುಯೆನ್ಸ್ ಮಾಡೋಕ್ಕಾಗಿಲ್ಲ, ಎಲ್ಲವೂ ರೆಕಾರ್ಡ್ ಆಗ್ತಿರೋದ್ರಿಂದ. ಇಲ್ಲದಿದ್ರೆ ಎಷ್ಟೋ ಇಂಥದ್ದು ಪ್ರಕರಣಗಳು ಪ್ರತಿನಿತ್ಯ ನಡೀತಾ ಇರುತ್ತೆ. ಹಾಗಾದ್ರೆ ಇದನ್ನ ತಡೆಯುವಂತಹ ಕ್ರಿಯೆ ಹೇಗೆ? ಕೆಲವೊಂದು ಯಂತ್ರಗಳ ಮೂಲಕ ಈಗಾಗಲೇ ಬಯೋಮೆಟ್ರಿಕ್ ಯೋಜನೆಯನ್ನ ಜಾರಿಗೊಳಿಸಬೇಕು ಅಂತ ಹೇಳಲಾಗ್ತಾ ಇದೆ. ಆದ್ರೆ ಉಮೇಶ್ ಅವರು ನಮ್ಮ ಜೊತೆ ಇದ್ದಾರೆ. ಅವರ ARDS ಯಂತ್ರ ಯಾವ ರೀತಿ ಇದನ್ನ ತಡಿಬಹುದು ಅವ್ರ ಮೂಲಕನೇ ತಿಳ್ಕೊಳ್ಳೋಣ. ಉಮೇಶ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕಂಡು ಹಿಡಿದಿರುವಂತಹ ಯಂತ್ರ ಯಾವ ರೀತಿ ಈ ಅಕ್ರಮನ ತಡೆಗಟ್ಟುತ್ತೆ? ನಂದು ARDS ಅಂತ ಹೇಳ್ಬಿಟ್ಟು ಒಂದು ಸಿಸ್ಟಮ್. ಆ್ಯಕ್ಚುಲಿ ಈ ಸಿಸ್ಟಮಲ್ಲಿ ಹೆಂಗಂದರೆ, ಇವಾಗ ನೀವು ಇಷ್ಟೊತ್ತರೆಗೂ ಮಾತಾಡ್ತಾ ಇದ್ರಲ್ಲ, ಲೈಕ್ ಹೆಂಗಿಂದ ಕಳ್ತನ ಆಗುತ್ತೆ, ಎಲ್ಲಿಂದ ಸೋರಿಕೆ ಆಗುತ್ತೆ, ಮತ್ತು ಏನೇನು ತೊಂದರೆ ಆಗುತ್ತೆ, ಎಷ್ಟೆಷ್ಟು ಪ್ರಾಬ್ಲಮ್ ಇದರಿಂದ ಫೇಸ್ ಮಾಡಿದ್ದಾರೆ, ಈ ಎಲ್ಲ ಪ್ರಾಬ್ಲಮ್ಮು ಸಾಲ್ವ್ ಆಗೋಂಗೆ ನಾನು ಒಂದು ಇನ್ವೆನ್ಷನ್ ಮಾಡಿದ್ದೀನಿ, ARDS ಅಂತ ಹೇಳ್ಬಿಟ್ಟು. ಇದು ಮೋಸ್ಟ್ಲಿ BJP ನಾಯಕರಿಗೆ ಮತ್ತು ಕಾಂಗ್ರೆಸ್ ನಾಯಕರಿಗೆ ನಿಮ್ಮದೊಂದು ಸ್ಟಿಂಗ್ ಕಾರ್ಯಾಚರಣೆಯಿಂದ ಇವಾಗ ಅವರಿಗೆ ಮೋಸ್ಟ್ಲಿ ಗೊತ್ತಾಗಿದೆ ಅಂತ ನನಗೆ ಅಂದ್ಕೊಂಡಿದ್ದೀನಿ. ಬಟ್ ನನಗಿದು ತುಂಬ ಮುಂಚೆಯಿಂದಲೇ ಗೊತ್ತಿತ್ತು. ಅಂದರೆ ನೀವು ಮಾಡಿರೋದು ತುಂಬ ದೊಡ್ಡ ಸ್ಟಿಂಗ್ ಆಪ್ರೇಷನ್ನು. ಈ ಥರ ಎಲ್ಲ ಚಿಕ್ಕ ಪುಟ್ಟ ಕಾಮನಾಗಿ ಎಲ್ಲರಿಗೂ ಎಲ್ಲ ಸೊಸೈಟೀಸಲ್ಲೂ, ಅಂದರೆ ನನ್ನ ಅಬ್ಸರ್ವ್ ಮಾಡಿರೋಂಗೆ ಕೆಲವು ಸೊಸೈಟೀಸಲ್ಲಿ ನಡೀತಾನೆ ಇರುತ್ತೆ. ಈ ಎಲ್ಲ ಪ್ರಾಬ್ಲಮ್ ತಡೆಯೋದಕ್ಕೆ ಬೇರೆ ಸರ್ಕಾರಕ್ಕಾಗೋ ಪ್ರಾಬ್ಲಮ್ಮೇ ಅಲ್ಲ, ಜನರಿಗಾಗೋ ಪ್ರಾಬ್ಲಮ್ಮು ಮತ್ತು ಸೊಸೈಟಿಯಲ್ಲಿರೋವಂಥವ್ರಿಗೂ ಸ್ವಲ್ಪ ಪ್ರಾಬ್ಲಮ್ಸ್ ಇದೆ. ಆ ಪ್ರಾಬ್ಲಮ್ಮು ಈ 3 ಪ್ರಾಬ್ಲಮ್ ಸಾಲ್ವ್ ಮಾಡೋಂಗೆ ಒಂದು ಇನ್ವೆನ್ಷನ್ ರೆಡಿ ಮಾಡಿದ್ದೀನಿ. ಈ ಒಂದು ARDSಯಿಂದ ಆಲ್ಮೋಸ್ಟ್ ಅಲ್ಲೆಲ್ಲ ಪ್ರಾಬ್ಲಮ್ ಸಾಲ್ವ್ ಆಗೋ ಚಾನ್ಸಸ್ ಇದೆ. ಹೆಂಗೆ ಅಂದರೆ, ಈ ಎಕ್ಸ್ಟ್ರಾ ದುಡ್ಡು ತೊಗೊಳ್ತಾರೆ ಮತ್ತು ಮ್ಯಾನ್ಯುವಲ್ಲಿ ತೂಕ ಮಾಡಿ ಹಾಕ್ತಾರೆ ಅಂತ ಎಲ್ಲ ಏನು ಪ್ರಾಬ್ಲಮೇ ಬರೋದಿಲ್ಲ. ಜಸ್ಟ್ ಯಾವ ಕಸ್ಟಮರು ಅದು APL ದಾರರಾಗಲಿ BPL ದಾರರಾಗಲಿ ಡೈರೆಕ್ಟಾಗಿ ಹೋಗ್ಬಿಟ್ಟು ಅವ್ರು ಬಯೋಮೆಟ್ರಿಕ್ ಅದು ಎಂಟ್ರಿ ಮಾಡಿದ್ರೆ ಅವ್ರದ್ದೆಲ್ಲ ಇನ್ಫಾರ್ಮೇಷನ್ ಬರುತ್ತೆ. ಅವ್ರದ್ದು ಏನಿರುತ್ತೋ ತೂಕ ಮತ್ತು ಏನು ಪಡಿತಾರೆ ತೊಗೊಬೇಕು, ಅದು ಸ್ಪೀಕರಲ್ಲಿ ಹೇಳುತ್ತೆ, ಕ್ಯಾಮ್ರಾ ಇರುತ್ತೆ, ಕಸ್ಟಮರ್ ಕೇರ್ ಇರುತ್ತೆ. ಡೈರೆಕ್ಟಾಗಿ ಅಂದರೆ ATMಲ್ಲಿ, ಅಂದರೆ ಇವಾಗಿರೋ ಬ್ಯಾಂಕ್ ATMಸಲ್ಲಿ ಹೆಂಗೆ ಹೋಗ್ಬಿಟ್ಟು ದುಡ್ಡು ಎಷ್ಟು ಈಸಿಯಾಗಿ ತೊಗೊಬೋದು ಅಷ್ಟೇ ಈಸಿಯಾಗಿ ರೇಷನ್ನ ಡ್ರಾ ಮಾಡ್ಕೊಳೋ ಥರ ನಾನು ಒಂದು ಇನ್ವೆನ್ಷನ್ ರೆಡಿ ಮಾಡಿದ್ದೀನಿ. ಅದು ಇದನ್ನು 2-3 ತಿಂಗಳ ಮುಂಚೆನೇ ನಾನು ಸುವರ್ಣ ನ್ಯೂಸ್ ಅವ್ರ ಹತ್ರ ಮಾತಾಡಿದ್ದೆ. ಬಟ್ ಅವ್ರಿಗೆ ಒಂದು ವಿಜುವಲೈಸ್ ಬೇಕಾಗಿತ್ತು, ಅದಕ್ಕೋಸ್ಕರ ನಾನು ಈ ಮಾಡಲೇ ರೆಡಿ ಮಾಡಿಬಿಟ್ಟು ತಂದು ತೋರಿಸಿದ್ದೆ ಲಾಸ್ಟ್ ಒಂದು ತಿಂಗಳಿಂದಗಡೆ. ಅಂದರೆ ನೀವು ಈ ಆಪ್ರೇಷನ್ ಎಲ್ಲ ಮಾಡೋಕ್ಕೆ, ಸ್ಟಿಂಗ್ ಆಪ್ರೇಷನ್ ಎಲ್ಲ ಮಾಡೋಕ್ಕಿಂತ ಮುಂಚೆನೇ ಈ ಇನ್ವೆನ್ಷನ್ ಆಲ್ರೆಡಿ ಡೆಮಾನ್ಸ್ಟ್ರೇಷನ್ ಆಗಿತ್ತು ನಿಮ್ಮ ಸುವರ್ಣ ನ್ಯೂಸ್ ಥರ. ಓಕೆ ಅಶ್ವಥ್ ಅವರೇ, ಕೊನೆಯದಾಗಿ ಯಾವ ರೀತಿ ತಡೆಗಟ್ಟೋದ್ರಲ್ಲಿ ಜನ ಸಹಕಾರ ಬೇಕು, ಸರ್ಕಾರದ ಅಧಿಕಾರಿಗಳ ಸಹಕಾರ ಬೇಕು ಅಂತೀರಾ? ಇದರಲ್ಲಿ ಅಧಿಕಾರಿಗಳು ಮತ್ತು ಆಡಳಿತ ನಡೆಸ್ತಾ ಇರ್ತಕ್ಕಂಥದ್ರಲ್ಲಿ ಒಂದು ಇಚ್ಛಾಶಕ್ತಿ ಇರಬೇಕು. ಯಾವುದೇ ಕಾರಣಕ್ಕೂ ಬಡವರ ಅನ್ನ ಯಾವುದೇ ಕಾರಣಕ್ಕೂ ಇದಕ್ಕೆ ಇನ್ನೊಬ್ಬರು ಕನ್ನ ಹಾಕಲಿಕ್ಕೆ ಬಿಡಬಾರ್ದು.
ಅನ್ನಭಾಗ್ಯ ಅನ್ಯರ ಭಾಗ್ಯ ಬಿಡಬಾರ್ದು ಅಂತಕ್ಕಂಥ ಒಂದು ಈಗ ಮೇಡಮ್ ಅವ್ರು ಹೇಳೋರು, ನನಗೆ 2-3 ಕಾಲ್ ಬಂತು, ಫೋನ್ ಬಂತು, ಮೀಡಿಯಾ ಇದ್ದಿದ್ದರಿಂದ ಅವ್ರು ಯಾವುದೇ ರೀತಿ ಡಿ ರೆಸ್ಪಾಂಡ್ ಮಾಡಲಿಕ್ಕೆ ಆಗಲಿಲ್ಲ, ವಿಧಿ ಇಲ್ಲದೇ ಅವನು ಇದನ್ನು ಒಪ್ಕೋಬೇಕಾಗಿ ಬಂದು. ಆದರೆ ಆ ಥರ ಎಲ್ಲೋ ಒಂದು ಕಡೆ ಪ್ರಾಮಾಣಿಕವಾಗಿ ಕೆಲಸ ಮಾಡುವಂಥ ಅಧಿಕಾರಿಗಳ ಮೇಲೆ ಹಸ್ತಕ್ಷೇಪ ಮಾಡಬಾರ್ದು, ಫ್ರೀ ಬಿಡಬೇಕು. ಜೊತೆಯಲ್ಲಿ ಈ ನಮ್ಮ ಒಂದು ಅಧಿಕಾರ ಅನ್ನೋಂಥದ್ದೇನಿದೆ, ಯಾವುದೇ ಕಾರಣಕ್ಕೂ ಅದರಲ್ಲಿ ಕೈ ಹಾಕ್ಲಿಕ್ಕೆ ಹೋಗಬಾರ್ದು. ನೇರವಾಗಿ ಅವ್ರಿಗೆ ಏನಿದೆ ಅವ್ರಿಗೆ ಕೆಲಸ ಮಾಡೋರಿಗೆ ಫ್ರೀ ಬಿಟ್ಟು ಕೆಲಸ ಮಾಡಿಸ್ಬೇಕು. ಹಸನಬ್ಬ ಸರ್, ಇವಾಗ ಎಲ್ಲರ ದೃಷ್ಟಿ ಇರೋದು ಕೇವಲ ಸರ್ಕಾರದ ಮೇಲೆ. ಸರ್ಕಾರನೇ ಒಂದು ಕಟ್ಟುನಿಟ್ಟಿನ ಕ್ರಮ ತರಬೇಕು, ಇಲ್ಲ ಅಂದ್ರೆ ಈ ಅಧಿಕಾರಿಗಳು, ಪೊಲೀಸರು ಎಲ್ಲರೂ ತಮ್ಮ ಕೆಲಸ ಮುಂದುವರಿಸ್ಕೊಂಡು ಹೋಗ್ತಾರೆ. ಈಗ ನಾನು ಹೇಳಿದ ಪ್ರಕಾರ ಬಯೋಮೆಟ್ರಿಕ್ ಕಾರ್ಡ್ ಬಂದರೆ ಇವಾಗ ಏನಿಲ್ಲ 88 ಲಕ್ಷ ಬಿಲೋ ಪವರ್ಟಿ ಲೈನ್ ಕಾರ್ಡ್ಸ್ ಏನು ವಿತರಣೆ ಆಗಿದೆ, ಅದು ಖಂಡಿತವಾಗಿ 30 ಲಕ್ಷಕ್ಕೆ ಇಳಿತದೆ. ಯಾಕೆಂತಂದರೆ ನಮ್ಮಲ್ಲಿ 2 ಹೊತ್ತು ಊಟಕ್ಕೆ ಗತಿ ಇಲ್ಲದಂಥವ್ರ ಸಂಖ್ಯೆ ಇಷ್ಟು ಪ್ರಮಾಣದಲ್ಲಿ ಇಲ್ಲ, ಬಹಳ ಕಡಿಮೆ ಇದೆ. ಇದು ಅರ್ಧಕ್ಕಿಂತಲೂ ಕಡಿಮೆ ಆಗುತ್ತೆ. ಇದು ಅದಾದ ನಂತರ ಇದೆಲ್ಲ ಸಮಸ್ಯೆಗಳು ಬರೋದಿಲ್ಲ. ಎಲ್ಲ ಎಲೆಕ್ಟ್ರಾನಿಕ್ ಆಗಿ ಎಲ್ಲ ಸಪ್ಲೈಯು ಹಾಗೆ ಆಗುತ್ತೆ. ಈಗ ಅವರು ಏನು ಅವರ ಒಂದು ಯಂತ್ರವನ್ನು ತೋರಿಸಿದ್ರು, ಅದೇ ಥರದ ಯಂತ್ರಗಳು ಎಲ್ಲ ಕಡೆಯಲ್ಲೂ ಬಂದರೆ CCTV ಕ್ಯಾಮೆರಾಗಳು, ಬಯೋಮೆಟ್ರಿಕ್ ಕಾರ್ಡುಗಳು, ಆಮೇಲೆ ಪ್ರತಿಯೊಂದು ಕೂಡ ಟ್ರಾನ್ಸಾಕ್ಷನ್ ಕೂಡ ರೆಕಾರ್ಡ್ ಆಗುವಂಥದ್ದು, ವೇಯಿಂಗ್ ಕೂಡ ಎಲೆಕ್ಟ್ರಾನಿಕ್ ಮಿಷಿನ್ಗಳಲ್ಲಿ ಆಗುವಂಥದ್ದು, ಇದೆಲ್ಲ ಬಂದರೆ ಇದೆಲ್ಲ ಒಂದು ತಡೆ ಬಂದೇ ಬರುತ್ತೆ. ಇಲ್ಲಿ ಎಲ್ಲಿಯೂ ಕೂಡ ಫಿಲ್ಫರೇಜಿಗೆ ಅವಕಾಶ ಆಗೋದಿಲ್ಲ ಅಂತ ಹೇಳುವಂಥ ನಂಬಿಕೆ ನನಗಿದೆ. ಆಗ ಇದರಲ್ಲಿ ನಿಟ್ಟಿನಲ್ಲಿ ನಮ್ಮ ಆಹಾರ ಸಚಿವರು, ನಮ್ಮ ಸರ್ಕಾರ ಮತ್ತು ಸರ್ಕಾರದ ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಕಾರ್ಯತತ್ಪರರಾಗಿದ್ದಾರೆ. ನಾನು ಕಣ್ಣಾರೆ ನೋಡಿ ಬಂದಿದ್ದೇನೆ. ಆದಷ್ಟು ಶೀಘ್ರವಾಗಿ ಇದು ಆಗುತ್ತೆ ಅಂತ ಹೇಳುವ ನಂಬಿಕೆ ನನಗಿದೆ. ಗೌತಮ್ ಅವರೇ, ಕೊನೆಯದಾಗಿ ಏನು ಹೇಳೋದು? ಹಿಂದೆ ಅಕ್ಕಪಕ್ಕದಲ್ಲಿ ಇಬ್ಬರು ಹೇಳ್ತಾ ಇದ್ದಾರೆ, ಇದು ಆ್ಯಕ್ಚುಲಿ ಸ್ಟೆಪ್ ತಗೋತೀವಿ ಮಾಡ್ತೀನಿ ಯಾವಾಗ ಆಗಲ್ಲ. ಇದು ಸ್ಟೆಪ್ ಆ್ಯಕ್ಚುಲಿ ಬಡವರು ಚೆನ್ನಾಗಿ ಆಗ್ತಾರೆ. ಏನು ವಿಷಯ ಆಗಲಿ, ಯಾರು ರೈಟ್ ಸಿಟಿಜನ್, ಇಂಡಿಯನ್ ಸಿಟಿಜನ್ಗೆ ರೈಟ್ಸ್ ಯಾವ ಪದಾರ್ಥವಾಗಲಿ ಅವ್ರಿಗೆ ಇಮಿಡಿಯೇಟ್ ಎಫೆಕ್ಟ್ ತೊಗೋಬೇಕು. ನಾನು ಆ ಪ್ಲ್ಯಾನ್ ಈ ಪ್ಲ್ಯಾನ್ ಅಂದರೆ ಏನು ಆಗೋ ಕೆಲಸ ಇಲ್ಲ. ಕೆಳಗಿಂದ ಮೇಲೆ ಇರೋರ ಅಧಿಕಾರ ಕರಪ್ಷನ್ ನಿಂತ್ಕೊತ್ತೆ, ಎಲ್ಲ ಸರಿಯಾಗತ್ತೆ. ವಿಜಯಲಕ್ಷ್ಮಿ ಅವರೇ, ಕೊನೆಯದಾಗಿ ಈಗ ಏನಂದರೆ, ಈಗ ಇವರು ಒಂದು ಮೆಷಿನ್ ಹುಡುಕಿದ್ರು. ಈ ಸರ್ಕಾರದ ಏನಂದರೆ ಹೊಸ ತಂತ್ರಜ್ಞಾನಕ್ಕೆ ಮನಸ್ಸೇ ಮಾಡಲ್ಲ. ಅದು ಯಾವುದೋ ಒಂದು ಕಳಪೆ, ಅದು ಫಾರಿನಲ್ಲಿ ಫೇಲ್ ಆಗಿ ಬಂದಿರುವಂಥವ್ರು ಇಲ್ಲಿ ಬಂದು ಲಾಬಿ ಮಾಡ್ಕೊಂಡು ಆ ಮೆಷಿನನ್ನು ದೂಡಿ ಅವನಿಷ್ಟು ಕಮಿಷನ್ ಕೊಟ್ಟು ಆ ಫೇಲ್ ಆಗಿರೋ ಮೆಷಿನನ್ನೇ ನಮ್ಮಲ್ಲಿ ಮತ್ತೆ ಗವರ್ಮೆಂಟ್ ಆಫೀಸ್ಗಳು ಕೆಲವೊಂದು ಕಂಪ್ಯೂಟರ್ ನೋಡಿದ್ರೆ ಅದು ಅರ್ಥ ಆಗುತ್ತೆ. ಆಮೇಲೆ ಅದು ಫೇಲ್ಯೂರ್ ಅಂತ ಗೊತ್ತಿರುತ್ತೆ, ಎಲ್ಲವೂ ಆಗಿರುತ್ತೆ, ತನಗೆ ಹೆಚ್ಚು ಕಮಿಷನ್ ಕೊಡ್ತಾರೆ ಅನ್ನೋ ನಿಟ್ಟಿನಲ್ಲಿ ಆ ಮೆಷಿನನ್ನೇ ಹಾಕ್ತಾರೆ. ಯಾಕಂದರೆ ಬಯೋಮೆಟ್ರಿಕಲ್ಲೂ ಈಗಲೇ ಸಮಸ್ಯೆ, ಪ್ರಾಯೋಗಿಕ ಹಂತದಲ್ಲಿ ಸಮಸ್ಯೆ ಇದೆ, ಆದರೂ ಒಪ್ಕೊಳ್ಳೋಕೆ ರೆಡಿ ಇಲ್ಲ. ಇಂಥ ಒಂದು ನಮ್ಮ ಜನರೇ ತಯಾರು ಮಾಡಿರುವಂಥ ಇಂಥ ಯುವ ಮನಸ್ಸುಗಳು ಎಷ್ಟೋ ಇವೆ, ಅವುಗಳು ಕೂಡ ಕಂಡು ಹಿಡಿಯುವಂಥ ಇದನ್ನು ಅವರಿಗೆ ಎನ್ಕರೇಜ್ಮೆಂಟ್ ಕೊಡಿ, ಅವರಿಗೆ ಸ್ಪಾನ್ಸರ್ಶಿಪ್ ಕೊಡಿ, ಅವರಿಗೆ ಸರ್ಕಾರ ಎನ್ಕರೇಜ್ ಮಾಡಿದ್ರೆ ಒಂದೊಂದು ಹಂತವಾಗಿ ಪ್ರಾಯೋಗಿಕ ಮಾಡಿ. ನೀವು ಒಂದೇ ಸಲಕ್ಕೆ ಅಷ್ಟು ಮೆಷಿನ್ ತೊಗೊಂಡು, ಅಂದರೆ ಒಂದೇ ಸಲಕ್ಕೆ ತೊಗೊಂಡು ಇವರಿಗೆ ಕಮಿಷನ್ ಜಾಸ್ತಿ ಬರುತ್ತಲ್ಲ, ಇಂಥವ್ರಿಗೆ ಉತ್ತೇಜನ ಕೊಟ್ಟರೆ ಕಡಿಮೆ ಬೆಲೆಯಲ್ಲಿ ಆಗಿಬಿಟ್ರೆ ಅಲ್ಲ. ಒಂದು ಎಷ್ಟು ನಾವು ಕೊಡ್ತೇವೆ, ದಿನೇಶ್ ಗುಂಡೂರಾವ್ ಅವರಲ್ಲಿ ಅಂತಹ ಗುಣವನ್ನು ನಾನು ಕಂಡಿಲ್ಲ. ಅವರಲ್ಲಿ ಬಹಳ ಕಳಕಳಿ ಇದೆ. 3 ತಿಂಗಳಷ್ಟೇ ಆಗಿದೆ ಸರ್, 3 ತಿಂಗಳಾಗಿದೆ. ಅವರ ಒಂದು ಈ ಒಂದು ಕಾಳಜಿಯಿಂದಲೇ ಇಷ್ಟು ಬೇಗನೆ ಈ ಬಯೋಮೆಟ್ರಿಕ್ ಕಾರ್ಡ್ ಆಗಲಿ ಇದೆಲ್ಲ ಜಾರಿಗೆ ಬಂದಿದೆ. ಆದಷ್ಟು ಶೀಘ್ರದಲ್ಲೇ ಅವ್ರು ಮಾಡ್ತಾರೆ ಅಂತ ಹೇಳುವಂಥ ನಂಬಿಕೆ ನನಗೆ. ಅದೇ ನಿರೀಕ್ಷೆ ಕೂಡ ನಾವು ಇಟ್ಕೊಂಡಿದ್ದೀವಿ. ಧನ್ಯವಾದ ನನ್ನ ಜೊತೆ ಮಾತಾಡಿದ್ದಕ್ಕೆ. ವೀಕ್ಷಕರೇ, ಇದು ನಿಮ್ಮ ಹಕ್ಕು. ಇಂತಹ ಅಕ್ರಮಗಳು ನಡೀತಾ ಇದ್ರೆ ಖಂಡಿತ ನೀವು ಧ್ವನಿಯಾಗಿ, ನೀವೊಬ್ಬರೇ ನಿಂತ್ಕೊಂಡ್ರೆ ನಿಮ್ಮ ಜೊತೆ ಒಂದು ಸಮೂಹ ನಿಂತ್ಕೊಳ್ಳುತ್ತೆ. ಎಲ್ಲಿವರೆಗೆ ನೀವೆದೋಳಲ್ಲ, ಸರ್ಕಾರ ನೆಲೆಸೋದಕ್ಕೆ ಯಾರೂ ಬರೋದಿಲ್ಲ. ಖಂಡಿತ ಸುವರ್ಣ ನ್ಯೂಸ್ ಇಂತಹ ಅಕ್ರಮಗಳನ್ನು ಬಯಲಿಗೆ ಎಳಿತಾನೆ ಇರುತ್ತೆ. ಇದ್ರ ಜೊತೆಗೆ ನೀವು ಕೂಡ ಎಚ್ಚೆತ್ತುಕೊಳ್ಳುವಂತಹ ಅವಶ್ಯಕತೆ ಇದೆ. ಇದು ಈ ಹೊತ್ತಿನ ವಿಶೇಷ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.